ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 5ನೇ ಸಂಧಿಯ ಸೂಚನೆ. ವೀರ ಪಾಂಡವರದಟನು ಆದನು ಜಾರಿ ಹೇಳಿದ ವಚನ ರಚನೆಯ. ಕೌರವಗೆ ಬಂದರು ಹೇ ಕೋಪಿಸಿ ಸಂಜಯನ ಜರೆದಾಗ. ಸಂಜಯ ಕೌರವನ ಆಜ್ಞಾನುಸಾರ ಪಾಂಡವರ ಸ್ಥಿತಿಗತಿಯನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಬರ್ತಾನೆ. ಅಲ್ಲಿ ಅವರು ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಪರಮಾತ್ಮನ ಒಂದು ಆಶೀರ್ವಾದದಿಂದ ಅವರು ಯಾವ ರೀತಿ ದೇವಲೋಕದ ದೇವೇಂದ್ರನ ಸಭೆಗೂ ಅದ್ಭುತವಾಗಿರ್ತಕ್ಕಂಥ ಸಭೆ ಇರೋದನ್ನು, ಎಲ್ಲ ಸೈನ್ಯವೂ ಕೂಡ ಭಾರತ ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ ಪಾಂಡವರ ಕಡೆ ಸೇರ್ತಾ ಇರತಕ್ಕಂಥದ್ದನ್ನು ನೋಡಿ ಬಾ ಅಂತ ಹೇಳಿದಾಗ ಬಂದವನು ನೋಡಿ ಬೆರಗಾಗಿಬಿಡ್ತಾನೆ. ಪರಮಾತ್ಮನ ಒಂದು ಲೀಲೆ ವಿಚಿತ್ರ ಅಂತ ಹೇಳಿಬಿಟ್ಟು ಆ ವಿಚಾರವನ್ನು ಅವನು ಮತ್ತೆ ದುರ್ಯೋಧನನಿಗೆ ಹೋಗಿ ಹೇಳಿದಾಗ, ಆವಾಗ ದುರ್ಯೋಧನ ಆ ಸಂಜಯನನ್ನು ಯಾವ ರೀತಿ ಜರೀತಾನೆ ಅಂತಕ್ಕಂಥ ಒಂದು ಸಾರಾಂಶ ಇದೆ ಈ ಒಂದು ಸಂಧಿಯಲ್ಲಿ. ಬೀಳುಕೊಂಡು ದುರಜನಿ ಕುರುಭೂಪಾಲನುಪವೆಡಿಸಿದನು, ಓಲಗ ಶಾಲೆಯಲ್ಲಿ ನೆರಗಿದನು ಸಭ್ಯರ ನಾಪ್ತ ಮಂತ್ರಿಗಳ. ಕೇಳುವೆವು ಕರೆ ಸಂಜಯನನು ಅವಲೋಲಗದ ಮೈಸಿರಿಯನೆಂದು. ರೂಪಾಲ ನಟ್ಟಿದ ದೂತರೊಡನೆ ಐತಂದರೋಲಗಕ್ಕೆ. ದುರ್ಯೋಧನ ಬೆಳಿಗ್ಗೆ ಎದ್ದಿದ್ದಾನೆ, ನಿತ್ಯ ಕರ್ಮಗಳನ್ನು ಮುಗಿಸಿದ್ದಾನೆ. ಅವನಿಗೆ ಏನಿದ್ರು ಈ ಪಾತಪ್ಪನ ಕಣ್ಣು ಓತಿನ ಮೇಲೆ ಅಂತ. ಬೆಳಿಗ್ಗೆ ಎದ್ದರೆ ಅವನಿಗೆ ಬೇರೆ ಚಿಂತೆನೇ ಇಲ್ಲ, ಬರೀ ಪಾಂಡವರದೇ ಚಿಂತೆ. ಅವರು ಉದ್ಧಾರ ಆದ್ರೆ ಅವ್ರಿಗೆ ಕೃಷ್ಣನ ಪರಮಾತ್ಮನ 24 ಗಂಟೆ ಅವನ ಒಂದು ಕರುಣೆ ಇದೆಯಲ್ಲ, ಏನು ಗತಿ ಮಾಡಬೇಕು, ಹೆಂಗೆ ಅವ್ರನ್ನ ಹಾಳು ಮಾಡಬೇಕು ಅಂತ. ಅದಕ್ಕೆ ಅವನು ಆಪ್ತ ಮಂತ್ರಿಗಳನ್ನು ಕರೆಸಿಬಿಟ್ಟು ಸಮಾಲೋಚನೆ ಮಾಡಿಬಿಟ್ಟು ಸಂಜಯನನ್ನು ಕರೆದುಬಿಟ್ಟು, ಏ ಸಂಜಯ ಹೋಗು, ಸಂಜಯನನ್ನು ಕರೀರಿಲ್ಲಿ, ಅವನು ನಿನ್ನೆ ಹೋಗಿ ಬಂದಿದ್ದಾನೆ ಪಾಂಡವರ ಹತ್ರ, ನಾನು ಹೇಳಿದ್ದೀನಿ ಹೆಂಗಿದ್ದಾರೆ ಅವರು ಸ್ಥಿತಿಗತಿ ನೋಡ್ಕೊಂಬ ಅಂತ ಹೇಳಿಬಿಟ್ಟು ಆ ಸಂಜಯನನ್ನು ಕರೀರಿ, ಅವನೇನು ಹೇಳ್ತಾನೆ ನೋಡೋಣ ಅಂತ ಹೇಳಿಬಿಟ್ಟು ಸಂಜಯನನ್ನು ಕರೆಸಿದಾನಂತೆ. ಕೃಪಾಲ ನಟ್ಟಿದ ದೂತರೊಡನೆ ಐತಂದನು ಲಗಕ್ಕೆ. ಯಾವಾಗ ಒಬ್ಬ ದೂತನನ್ನು ಸಂಜಯನಲ್ಲಿಗೆ ಕಳಿಸಿದಾನೆ, ಆವಾಗ ಸಂಜಯ ಆ ದೂತನ ಜೊತೆ ಸೇರಿಬಿಟ್ಟು ದುರ್ಯೋಧನನ ಆಸ್ಥಾನಕ್ಕೆ ಬಂದಿದ್ದಾನಂತೆ. ಬಂದು ಮೈ ಇಕ್ಕಿದನು ಕುರು ನೃಪ ವೃಂದವನು, ಗಾಂಧಾರಿಯನು ಯಮನಂದನನು ಬೆಸಗೊಂಡು ಕಳುಹಿದನು ಉಚಿತ ವಚನದಲ್ಲಿ. ಎಂದು ಬಳಿಕಿನ ರಾಜಕಾರ್ಯವ ಅಂದು ಭಿನ್ನಯಿಸಿದನು ಚಿತ್ತೈಸೆಂದು ಧೃತರಾಷ್ಟ್ರಂಗೆ ದುರ್ಯೋಧನಗೆ ಕೈ ಮುಗಿದು. ನೇರವಾಗಿ ಬಂದಿದ್ದಾನೆ ಆ ಧೃತರಾಷ್ಟ್ರ ಗಾಂಧಾರಿಗೆ, ಎಲ್ಲರಿಗೂ ಕೂಡ ನಮಸ್ಕಾರ, ಭೀಷ್ಮ ದ್ರೋಣ ಇಂಥವ್ರಿಗೆಲ್ಲ ನಮಸ್ಕಾರ ಮಾಡಿದಾನೆ ಪಾಪ. ಮಾಡಿ ಏನಾಯ್ತಪ್ಪ ಸಂಜಯ ನಿನ್ನೆ ಹೋಗಿರ್ತಕ್ಕಂಥ ವಿಚಾರ, ಪಾಂಡವರು ಹೆಂಗಿದ್ದಾರೆ ಅಂತ ಕೇಳಿದ್ದಾನೆ ಧೃತರಾಷ್ಟ್ರ. ಆವಾಗ ಅವನೆಲ್ಲವನ್ನ ಈ ರೀತಿ ವಿವರಿಸ್ತಾ ಹೇಳ್ತಾ ಇದ್ದಾನೆ.
ಜಿಯಾ ಭಿನ್ನಃ ಇಂದು ಪಾಂಡವರಾಯನೈಶ್ವರ್ಯವನು ಸಾವಿರ ಬಾಯ ಸರ್ಪನು ಹೊಗಳಲಳಬಲ್ಲು ಅಳಬಲ್ಲ ಎನ್ನ ಪಾಡೇನು ಜಿಯಾ ಭಿನ್ನಃ. ಮಹಾರಾಜರೇ, ಸಾವಿರ ಹೆಡೆ ಆದಿಶೇಷನಿಗೂ ಕೂಡ ಅಸಾಧ್ಯ ಪಾಂಡವರ ಐಶ್ವರ್ಯವನ್ನು ಹೊಗಳೋದಕ್ಕೆ. ಯಾಕೆ ಅಂದರೆ ನಾಯಕರ ಕಡುಹುಗಳನವರ ಅವರವರಾಯತವನನಿ ಬರಿಗೆ ಕಮಲದಳಾಯ ತಕ್ಷಣ ಕರುಣದಳತೆ ವಿಚಿತ್ರ ತರವೆಂದ. ಯಾರ್ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಇರಿಸ್ತಾನೋ ಪರಮಾತ್ಮನಿಗೆ ಗೊತ್ತು. ಆ ಕಮಲದಳಾಯದಾಕ್ಷ ಪಾಂಡವರ ಮೇಲೆ ಇನ್ನೆಷ್ಟು ಕೃಪೆ ಬೀರಿದನೋ ಏನೋ, ಬಹಳ ವಿಚಿತ್ರ, ಹೇಳಕ್ಕೆ ಅಸಾಧ್ಯ. ಧೃತರಾಷ್ಟ್ರ ಮಹಾರಾಜ, ನಾನು ಮೊದಲು ಹೋದ ತಕ್ಷಣ ಏನು ಮಾಡಿದ್ರು ಗೊತ್ತಾ? ಎಲ್ಲ ಓಲಗದುಳು ಬೆದ್ದು ನುಡಿಯಲಿ ಹೂಳಿ ತಮ ತಮಗೆನ್ನ ಜರೆದರು ಕಾಳಗೆ ಕೈಗೊಟ್ಟ ಹಿಂದೆದ್ದೋದರಿತವನಿಪರು ಮೇಲೆ ಸಂತೈಸಿದನು ಧರ್ಮರುಪಾಲನಲ್ಲಿಂಬಳಿಕ ಮುರಹರನಾಲಯಕ್ಕೆ ಪರಿಮಿತದೊಳರ್ಜುನ ನೆನ್ನ ಕರೆಸಿದನು. ಹೋದ ತಕ್ಷಣ ಏನು ಸುಮ್ಮನೆ ಮೇಲೆ ಬಂದುಬಿಟ್ರು. ಹೊಡಿ ಹೊಡಿ ಕಡಿ. ಅವನು ದುರ್ಯೋಧನ ಕಡೆಯಿಂದ ಬಂದಿದ್ದಾನೆ, ಗೂಢಚಾರ ಬಂದಂಗೆ ಬಂದಿದ್ದಾನೆ. ದುರ್ಯೋಧನ ಅವನನ್ನು ಅದೇ ಬೇಕಂತ ಕಳಿಸಿದ್ದಾನೆ. ನಮ್ಮ ಪರಿಸ್ಥಿತಿ ಏನು ಅಂತ ತಿಳಿಯೋದಕ್ಕೋಸ್ಕರ ಅವನಿಗೆ ಆತಕ್ಕೆ ಬೇಕು ನಮ್ಮ ಪರಿಸ್ಥಿತಿ ಏನು ಅಂತ. ಏನು ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲ ಬಂದುಬಿಟ್ರು. ಹೇಳ್ತಿದ್ದಾನಂತ ಇವನು ಕತೆ. ಯಾರು? ಸಂಜಯ. ಯಾರಿಗೆ? ಧೃತರಾಷ್ಟ್ರ ದುರ್ಯೋಧನಾದಿಗಳಿಗೆಲ್ಲ. ಎಲ್ಲರೂ ಕೂಡ ಇದ್ದಾರೆ ಸಭೆಯಲ್ಲಿ. ಹೇಳ್ತಿದ್ದಾನೆ ಪಾಪ. ಆವಾಗ ಧರ್ಮರಾಜ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಪರಮಾತ್ಮ ಇದ್ದ ಜಾಗಕ್ಕೆ ನನ್ನನ್ನು ಕರ್ಕೊಂಬಂದಾಗ ಪರಮಾತ್ಮ ಹೆಂಗಿದ್ದಾನೆ? ದೇವನಿದ್ದನು ಸತ್ಯಭಾಮಾದೇವಿಯರ ನಡು ನಸು ಮಲಗಿದ ಅರ್ಜುನ ದೇವನ ಅಂಕದ ಮೇಲೆ ಸಿರಿ ಪಂಕಜವ ನೀಡಿ ದೇವನಿದ್ದನು. ಪರಮಾತ್ಮ ಇದ್ದಾನಂತೆ. ಸತ್ಯಭಾಮೆಯ ತೊಡೆಯ ಮೇಲೆ ತಲೆಯನ್ನಿಟ್ಟು ಆ ಕಾಲನ್ನ ನೋಡ್ರಿ, ಎಷ್ಟು ಪುಣ್ಯ ಅರ್ಜುನನಿಗೆ. ಕಾಲನ್ನ ಅರ್ಜುನನ ತೊಡೆಯ ಮೇಲಿಟ್ಟು ಮಲಗಿದನಂತೆ ಓದಕ್ಕೆ. ಆ ಸಿರಿಪದವನ್ನು ಇಟ್ಟಿದ್ದಾನೆ. ಎಷ್ಟು ಪುಣ್ಯ ಮಾಡಿದ್ದಾರೆ ಪಾಂಡವರು ಪಾಪ. ನಾವು ಬರಲೆ ಮಗುಚಿತದಲ್ಲಿ ಸಂಭಾವನೆಯ ಮಾಡಿದರು ನಮಗಿನ್ನಾವುದನ್ನು ನೇಮಿಸಿದಿರನಲು ಇಂತೆಂದನ ಸುರಾರಿ. ಅಪ್ಪ ಪುಣ್ಯಾತ್ಮ ಹೇಳ್ತಾನೆ ಇವನು ಸಂಜಯ. ಬಂದ ತಕ್ಷಣ ನನಗೆ ಸರಿಯಾದ ಬೋಣಿಗೆಗಳಾಯ್ತಪ್ಪ. ನೀವ್ಯಾವ ಉಪಚಾರ ಮಾಡೋಕ್ಕೆ ಕರೆಸಿದ್ದೀರಿ? ಯಾಕೆಂದರೆ ಬಂದಾಗ ಉಪಚಾರ ಮಾಡಬೇಕಾಗಲಿ ದೂತನಿಗೆ ಹೀಗೆಲ್ಲ ಎದ್ದೆದ್ದು ಕುಣಿದ್ರು. ಧರ್ಮರಾಜ ನನ್ನನ್ನು ಕರ್ಕೊಂಬಂದಿದ್ದಾನೆ ಇಲ್ಲಿಗೆ. ಇಲ್ಲೇನು ಕಾದದು ಅಂದ್ಕೊಂಡಿದ್ದೀನಿ ನಾನು ಅಂತ ಅರ್ಥ ಬರ್ತಕ್ಕಂಥ ಮಾತನ್ನು ಸಂಜಯ್ ಹೇಳಿದರೆ ಅವಾಗ ಪರಮಾತ್ಮ ಹೇಳ್ತಾನೆ, ನೋಡಯ್ಯ, ನನಗೆ ನೀನು ಬೇರೆ ಅಲ್ಲ, ಪಾಂಡವರು ಬೇರೆ ಅಲ್ಲ, ಕೌರವರು ಬೇರೆ ಅಲ್ಲ, ನನಗೆಲ್ಲ ಒಂದೇ. ಯಮಗೆ ಸರಿ ಇತ್ತಂಡದಲ್ಲಿಯ ಮಮತೆ ಬೇರೊಬ್ಬರಲ್ಲಿ ಪಕ್ಷಭ್ರಮೆಯ ಮಾಡೆವು ಹಿತವ ಬಯಸುವೆವು ಎರಡು ಸಂತತಿಗೆ. ನಾವು ಎರಡು ಸಂತತಿಗೂ ಕೂಡ ಹಿತವನ್ನು ಬಯಸ್ತಕ್ಕಂಥವ್ರು. ಅತ್ಲ ಪಾಂಡವರಿಗೂ ಇತ್ಲ ಕೌರವರಿಗೂ ಇಬ್ಬರಿಗೂ. ಯಾತಕ್ಕೆ ನನಗೆ ಬೇಜಾರಾಗುತ್ತೆ ಗೊತ್ತಾ ಸಂಜಯ? ಇದು ಇಡೀ ಮಹಾಭಾರತದ ತಾತ್ಪರ್ಯ ಈ 3 ಲೈನಿನಲ್ಲೇ ಇದೆ ಸಂಜಯ. ಕರೆಕ್ಟಾಗಿ ಕೇಳಿ, ನಾನು ಹೇಳ್ತಿದ್ದೀನಿ. ನನಗೆ ಯಾತಕ್ಕೋಸ್ಕರ ಬೇಜಾರಾಯಿತು ಅಂದರೆ, ಕಮಲಮುಖಿ ಸುಲಿವಡೆದು ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಎಂದು ಹೊರಳಿದೊಡೆ ಸಂಜಯ ನೊಂದೆ ನಾನಿಂದ. ನಾನು ಹೊರಗಾಗಿದ್ದೀನಿ ಅಂದರೂ ಬಿಡದೆ ಜುಟ್ಟಿಡ್ಕೊಂಡು ದರ 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 ಎಳ್ಕೊಂಬಂದು, ಏನು ಸುಮ್ಮನೆ ಸಾವಿರಾರು ಜನ ಇರತಕ್ಕಂಥ ಸಭೆಯಲ್ಲಿ, ತಿಳಿದೋರಿರ್ತಕ್ಕಂತಹ ಸಭೆಯಲ್ಲಿ, ಮಹಾವೀರರಿರ್ತಕ್ಕಂಥ ಸಭೆಯಲ್ಲಿ, ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರಿರ್ತಕ್ಕಂಥ ಮಹಾಜ್ಞಾನಿಗಳಿರ್ತಕ್ಕಂಥ ಸಭೆಯಲ್ಲಿ ಬೇಡ ಅಂದರೂ ಬಿಡದಂಗೆ ಅವಮಾನ ಮಾಡೋದು ಹಿಂಗೇನಯ್ಯ? ಯಾವನ್ನ ನಾಚಿಕೆ ಇಲ್ಲ ಅಂತಾನೆ. ಅವನಿಗೆ ಇನ್ನೆಂಥ ಬೋಣಿಗೆ ಆಗಬೇಕು ನಿಮ್ಮ ದುರ್ಯೋಧನನಿಗೆ? ಅಂಥ ಸಂದರ್ಭದಲ್ಲಿ ಸೀರೆಯನ್ನು ಹಿಡ್ಕೊಂಡು ಸೆಳಿತಾ ಇದ್ದರೆ ಸೆಳೆದು 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 ಯಾರವನು? ಮಹಾರಾಕ್ಷಸಾಂಶ ಸಂಭೂತ ದುಶ್ಯಾಸನ. ಅಂತಹ ಸಂದರ್ಭದಲ್ಲಿ ಕಮಲಮುಖಿ ಸುಲಿಯೊಡೆದು ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಎಂದಡೆ ಸಂಜಯ ನೊಂದೆ ನಾನಿಂದ.
ಪರಮಾತ್ಮ ಕಾಪಾಡು, ಕಾಪಾಡಪ್ಪ, ಕಾಪಾಡಪ್ಪ. ಸರ್ವಚೈತನ್ಯ ಅಂಗರಕ್ಷಕ, ಅನುರೇಣು ತ್ರಗಾಷ್ಟ ಪರಿಪೂರ್ಣ ಜಗನ್ಯಾಮಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಲಬ 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 ಮಹಾಪತಿವ್ರತೆಯಾಗಿರ್ತಕ್ಕಂಥ ದ್ರೌಪದಿ ಬಡುಕಂತಿದ್ರೆ ಸಂಜಯ, ನನ್ನ ಮನಸ್ಸಿಗೊಂದು ಸ್ವಲ್ಪ ನೋವಾಯ್ತಪ್ಪ. ಆ ನೋವೇ ಈ ಪ್ರಳಯಕ್ಕೆ ಕಾರಣನಪ್ಪ. ಇನ್ನೂ ನಿಲ್ಲಲ್ಲಪ್ಪ. ಮುಂದೆ ಭಯಂಕರವಾಗಿರ್ತಕ್ಕಂಥ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ದು ಬಿಡ್ತಾರೆ ಕಣೋ ನಿಮ್ಮ ದುರ್ಯೋಧನ ಸೈನ್ಯವನ್ನು, 11 ಅಕ್ಷೌಹಿಣಿ ಸೈನ್ಯವನ್ನು ಅರ್ದು ಬಿಸಾಕಿಬಿಡ್ತಾರೆ ಪಾಂಡವರು. ನೋಡ್ತಿರು ಮುಂದಿದೆ ಪರಿಸ್ಥಿತಿ. ಕಾವುದೈ ಗೋವಿಂದ ಸಲಹೈ ದೇವಕಿ ಸುತ, ಗಂಡರೈವರ ಭಾವ ಬೆಟ್ಟಿತು ನೀನಲೈ ದೇಶಿಕರ ದೈವವಲೈ. ಬಿಡ್ಕಂತಿದ್ದಾಳೆ ದ್ರೌಪದಿ. ಕಾಯೋ ಪರಮಾತ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೇವಾ ಕೆಟ್ಟೆನು ಕೆಟ್ಟೆನೈ ಕರುಣಾವಲಂಬನದಿಂದ ತಡೆಯೈ ಜೀವನವನೊಂದೆಂದು ಹೊರಳಿದಳು ಹಂಗಿಗನು ತಾನೆಂದ. ಪರಮಾತ್ಮ, ನನ್ನ ಮರ್ಯಾದೆ ಹೋಗ್ತಾ ಇದೆಯಪ್ಪ, ಜಗನ್ಯಾಮಕ ನನ್ನ ಮರ್ಯಾದೆ ಉಳಿಸಪ್ಪ ಅಂದಾಗ ನಾನು ಅವಳಿಗೆ ಹಂಗಾದೆ. ಅವಾಗ ನಾನು ಕಾಪಾಡಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಭಂಟನ ಹೆಬಕುತರಿಗೆ ನೆರೆವರು ನಂಟರೆ ಮಗೊಲಿದಂತೆ, ಹೊಗಳಿದರೆಂಟು ಮಡಿ ಹಿಗ್ಗುವೆವು ಮೆಚ್ಚವು ತರ್ಕ ಸಾಧಕರ. ಆದ್ದರಿಂದ ಸಂಜಯ, ಬಂಟನ ಹೆಬಕುತರಿಗೆ ನೆನೆವರು ನಂಟನೆ ಮಗೊಲಿದಂತೆ. ಭಕ್ತರಿಗೆ ನಾನು ಯಾವತ್ತೂ ಬಂಟ, ಯಮಗೆ ಒಲಿದಂತೆ ಹೊಗಳಿದರೆ 8 ಮಡಿ ಹಿಗ್ಗುವೆವು ಮೆಚ್ಚುವು ತರ್ಕ ಸಾಧಕರ. ನನ್ನ ಭಕ್ತರು ನನ್ನನ್ನೇನಾದರೂ ಹೊಗಳಿದರೆ 8 ಮಡಿ ನಾನು ಹಿಗ್ಗಿ ಬಿಡ್ತೀನಿ. ಅಷ್ಟು ಸಂತೋಷ ನನಗೆ. ನಾನು ಈ ತರ್ಕ ಗಿರ್ಕ ವೇದಾಂತ ರಾದ್ಧಾಂತ ಇವಕ್ಕೆಲ್ಲ ಸಿಗದೇ ಇರತಕ್ಕಂಥವು ನಾನು ಸಿಗದೆ ಭಕ್ತಿಗೆ. ಉಂಟು ಪಾಂಡವರೈವರಲಿ ಬಲು ನಂಟತನ. ಹೌದು, ನಾನು ನೆಂಟ ಪಾಂಡವರಿಗೆ. ಮರೆಯೇತ ಕೈವರ ಕಂಟಕರು ನಮಗಾದ ಕಂಟಕರೆಂದು ಹರಿ ನುಡಿದ. ನನಗೆ ಯಾರು ಶತ್ರುಗಳು? ಪಾಂಡವರಿಗೆ ಯಾರು ಶತ್ರುಗಳು? ಅವರು ನನಗೆ ಶತ್ರುಗಳಯ್ಯ, ನನಗೂ ಶತ್ರುಗಳೇ ಅವರು. ಅವಾಗ ಅರ್ಜುನ ಅಂತನಂತೆ, ಏ ಸಂಜಯ, ನೆನೆವುದೆಂದನು ಪರ್ಥನ ಕಾನದೊಳದೊಳಗೆ ಗಂಧರ್ವರರಿ ಬಂಧವನು ಗೋಗ್ರಹಣದಲ್ಲಿ ಮಾಡಿದ ಪಲಾಯನವ. ದುರ್ಯೋಧನ ಮರ್ತಿದ್ದಾನೆ ಆವಾಗಲೇ. ಸಂಜಯ, ನೀನು ಬಂದ ತಕ್ಷಣ ನನಗೆ ಅವಮಾನ ಮಾಡಿದ್ರು ಅಂತೀಯಲ್ಲ. ದ್ರೌಪದಿಗಾಗಿರ್ತಕ್ಕಂಥ ಅವಮಾನ ಯಾರಯ್ಯ ಕಳೆಯೋರು? ನೆನೆವುದೆಂದನು ಪರ್ಥನ ಅರ್ಜುನ ಜ್ಞಾಪಿಸ್ತಾನೆ. ನೀನು ಹೋಗಿ ದುರ್ಯೋಧನಿಗೆ ಹೇಳು, ಜ್ಞಾಪಿಸೋ. ಕಾನನದೊಳಗೆ ಗಂಧರ್ವರಲ್ಲಿ ಬಂಧನವನು. ಪಿಚಂಡಿ ಗುಂಡು ಕಟ್ಕೊಂಡು ತಗೊಂಡು ಹೋಗ್ತಿದ್ನೇನು ಚಿತ್ರರಥ. ಯಾರನ್ನ? ಇಷ್ಟು ಎಗರಾಡೋ ದುರ್ಯೋಧನನ್ನ. ಮತ್ತು ಅವ ಕಾಪಾಡಿದಾನೆ ಅಲ್ಲೋ ಯಾರು? ಅದನ್ನು ನಾವು ನೆನೆಸು ಅಂತ ಹೇಳು. ಗೋಗ್ರಹಣದಲ್ಲಿ ಮಾಡಿದ ಪಲಾಯನವ. ಏನು ಸುಮ್ಮನೆ ಆಕಳುಗಳನ್ನ ಇದು ಮಾಡಿ ಒಂದು ಸನ್ಮೋಹನಾಸ್ತ್ರಕ್ಕೆ 11 ಅಕ್ಷೌಹಿಣಿ ಸೈನ್ಯನ ಮಲಗಿಸಿ ಆಮೇಲೆ ಕೊನೆಗೆ ಆಕಳುಗಳಿಲ್ಲ ಏನಿಲ್ಲ ಅವಮಾನದಿಂದ ಹೋಗಿರತಕ್ಕಂಥದ್ದನ್ನು ನೆನೆಸಿಕೆ ಅಂತ ಹೇಳಿ ದುರ್ಯೋಧನಿಗೆ. ವನಜ ವದನೆಯ ಬಯಸಿ ದೊಡೆ ಬಿಲ್ಲಿನಲ್ಲಿ ಬಲಿ ಒಡೆದುದನು. ಆ ದ್ರೌಪದಿ ಬೇಕು ಅಂತ ಹೇಳಿಬಿಟ್ಟು ಅವನು ಸೈಂಧವ ತಗೊಂಡು ಹೋಗ್ತಾ ಇದ್ದಾಗ ಅವನಿಗೆ ಮಾಡಿರ್ತಕ್ಕಂಥ ಅವಮಾನವನ್ನು ಕೌರವ ಜನಪ ಮರೆದಿರಲಾಗದಿಂದರ ಸಂಗಿ ಹೇಳಿಂದ. ಯಾವತ್ತೂ ನೀನು ಮರಿಬಾರ್ದು ಅಂತಕ್ಕಂಥ ವಿಚಾರವನ್ನು ಅವನಿಗೆ ಸ್ವಲ್ಪ ಜ್ಞಾಪಿಸೋಗು. ಧೀರ ಭೀಮನ ಗದೆಯ ಹೊಯ್ಲಿನ ಭಾರಣೆಯ ನಮ್ಮ ತುಳಚಾಪದ ಸಾರ ಶಸ್ತ್ರಾವಳಿಯ ಮಳೆಗಾಲದ ಮಹಾದ್ಭುತವ ವೀರನ ಕುಲನ ಸಾತ್ಯಕಿಯ ಬಲುಕೋರಸಿಯ ಸಹದೇವ ಮರ್ತ್ಯರುದಾರ ನಿಮ್ಮರಸ ಅರಸ ನೆನೆದಿಹುದು ಎಂದನ ಪಾರ್ಥ. ಭೀಮಸೇನನ ಗದೆ ಆಗ್ಬೋದು, ನನ್ನ ಚಾಪ ಆಗ್ಬೋದು, ನಕುಲ ಸಾತ್ವಿಕಿ ಇವರುಗಳ ಒಂದು ಯುದ್ಧದ ಚಮತ್ಕಾರ ಆಗ್ಬೋದು. ಇವೆಲ್ಲವನ್ನ ನೆನೆಸಿ ಅಂತ ಹೇಳೋಗು. ಹಿಂದೆ ಜೂಜಿನ ಸಭೆಯೊಳಗೆ ನಾವೆಂದ ಮಾತುಗಳುಂಟು, ತಾವದ ಮುಂದೆ ನೋಡಲಿ ಕರ್ಣ ಶಕುನಿ ಸುಯೋಧನಾದಿಗಳು. ದುರ್ಯೋಧನ ಆಗಲೇ ಆ ಅವಮಾನ ಆದಾಗ ದ್ರೌಪದಿಗೆ
ಆ ಸಭೆ ಒಳಗೆ ನಾವು ಮಾಡಿರ್ತಕ್ಕಂಥ ಪ್ರತಿಜ್ಞೆಗಳನ್ನು ಮರ್ತು ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಹೋಗಿ ಜ್ಞಾಪಿಸೋಗು. ಇಂದು ನೆನೆವುದು ದೇಶ ಕಾಲದ ಕಂದುಗಳೆಯದೆ ಬೇಗ ಮಾಡುವುದೆಂದು ಭಿನ್ನಹ ಮಾಡ ಹೇಳಿದನು ಅರ್ಜುನನು ನಿಮಗೆ. ಹೇಳ್ತಾ ಇದ್ದಾನಂತೆ ಸಂಜೆಯ ದುರ್ಯೋಧನ. ಅರ್ಜುನ ಹೇಳಿದ್ದಾನೆ, ಇಲ್ಲ ಸಂಧಾನ ಮಾಡಬೇಕು, ಅವರು ಭೂಮಿ ಅವ್ರಿಗೆ ಕೊಡಬೇಕು, ಇಲ್ಲ ಯುದ್ಧಕ್ಕೆ ರೆಡಿ ಆಗಬೇಕು. ಎರಡರಾಗೊಂದು ಯೋಚನೆ ಮಾಡು. ಭೀಮಸೇನ ಏನಂದ ಗೊತ್ತಾ? ತೊಡೆಗಳಿಗೆ ಸುಕ್ಷೇಮವೇ ನಿನ್ನೊಡೆಯನವನೊಡ ಹುಟ್ಟಿದನ ಮೈ ಜಡಿದುದೇ ಪಾಲಿಸಿದಡೆ ಅನಿಬರಿಗಹುದು ರಕ್ತ ಜಲ. ತೊಡೆಗಳು ಚೆನ್ನಾಗಿದ್ದಾವೇನಪ್ಪ ನಿಮ್ಮ ದುರ್ಯೋಧನನು ಅಂದ ಭೀಮ. ಅವನ ತಮ್ಮ ಇದ್ದಾನಲ್ಲ ದುಶ್ಯಾಸನ, ಅವನ ಆರೋಗ್ಯವಾಗಿದ್ದಾನ, ಇಷ್ಟಗೆ ಅವರಿಬ್ಬರಿಗೂ ಏನೋ ಕಾಡಿದೆ ಅಂದ ಭೀಮ. ರಕ್ತ ಜಲದಲ್ಲಿ ನಾದಿ ಬಿಡ್ತೀವಿ ಅಂದ. ಒಡನೆ ಹುಟ್ಟಿದನೂರುವರು ಎಡರಲ್ಲೇ. ದುರ್ಯೋಧನ 101 ಜನ ತಮ್ಮಂದ್ರೆ ಹೆಂಗಿದ್ದಾರೆ, ಅವ್ರನ್ನೂ ಬಿಡಲ್ಲ. ಬೆಸಗೊಂಬುದೆಂದು ಅದ ಬೆಸಗೊಂಬುದು ಒಡೆಯರಿಗೆ ಹೊಣೆಗೊಂಡೆ ಹೇಳೆಂದಟ್ಟಿದನು ಭೀಮ. ಇದನ್ನು ಹೇಳಿ ಜ್ಞಾಪಿಸಿ ಅವನಿಗೆ ರೆಡಿಯಾಗಿರೋ ಅಂತ ಹೇಳಕ್ಕೆ ಹೇಳ್ರಿ. ಇಲ್ಲ ಸಂಧಾನ, ಇಲ್ಲ ಯುದ್ಧ ಅಂದ ತಕ್ಷಣ ಪಕ್ಕದ ಕರ್ಣ ಇದ್ದ ಸಂಜಯ ದುರ್ಯೋಧನ ಹತ್ರ ಹೇಳಬೇಕಾದ್ರೆ ಹೊಟ್ಟೆಗೆ ದಗ ಅಂದ್ಬಿಡ್ತು. ಏಯ್ ಸಂಜಯ, ಸಾಕು ಸಂಜಯ ಗಳಹದಿರು ಪಡ ನೂಕಿವನನಾರಲ್ಲಿ ಗಟ್ಟಿದರ ಕುಠಾರರ ಬಯಲ ಗೃಹ ಗರ್ಜನೆಯ ಗರ ಹೊಡೆದು. ಯಾರನ್ನ ಇದ್ರಲ್ಲಿ ದಬ್ರಪ್ಪ ಅವನ್ನ. ಸಂಜಯ, ಏನು ಮಾತಾಡ್ತೀವ ನೀನು? ಬರೀ ಕೆಲಸಕ್ಕೆ ಬರದೇ ಇರತಕ್ಕಂಥ ಮಾತುಗಳು ಅವರೆಲ್ಲ ಪಾಂಡವರು ಆಡೋದು. ತೇಕಿ ತಲೆ ಆದನಿ ಅವಿವೇಕಿ ಸಾಗರ ನೆಲೆ ನೃಪತಿ ಜಗದೇಕ ವೀರನು ಕರ್ಣತಾನಿರೆ ಸಂಧಿ ಏಕೆಂದ. ನಾನು ಜಗದೇಕ ವೀರ ಇರಬೇಕಾದ್ರೆ ಇವನ್ಯಾತ್ರೆ ಸಂಧಿ ಮಾತಾಡ್ತಾನೆ. ಸಂಧಿ ಮಾಡಬೇಕು ಅಂತ ಹೇಳಿ ಕಳಿಸಿದ್ರ ಪಾಂಡವರು? ಮಂದಿಯಲ್ಲಿ ಮೈ ಮೆರೆದು ಬಾಹಿರನೆಂದು ಮಾತನು ರಾಜಸಭೆಯಲ್ಲಿ ತಂದು ಹರಹುವನು ಇವನು ಶಿಷ್ಟನೇ ಜಗದ ಭಂಡನಲ. ಪ್ರಪಂಚಕ್ಕೆ ಭಂಡ ಇವನು. ಸಂಧಿ ಮಾತು ಅವರು ಹೇಳಿ ಕಳಿಸಿದ್ದಾರೆ ಅಂತೇಳಿ ಬಂದಿಲ್ಲ ಹೇಳ್ತಿದ್ದಾನಲ್ಲ ಸಂಜಯ. ಇಂದು ಮೌಳಿಯನೊಂದು ಬಾರಿಗೆ ಹಿಂದು ಮುಂದನು ಮಾಡುವೆನು. ಈಶ್ವರನನ್ನು ಕೂಡ ಹಿಂದು ಮುಂದೆ ಮಾಡ್ತಕ್ಕಂಥ ಶಕ್ತಿ ನನಗಿದೆ. ತಾನು ಮಂದಿ ಕುಂತಿ ಮಕ್ಕಳಿದಿರೇ ತನಗೆ ಹೇಳಿಂದ. ಇನ್ನ ಕುಂತಿ ಮಕ್ಕಳು ನನಗೆ ಲೆಕ್ಕನ ಅಂತಿದ್ದಾನೆ ಕರ್ಣ. ಆವಾಗ ಭೀಷ್ಮಾಚಾರ್ಯ ಸಿಟ್ಟು ಬಂದ್ಬಿಡುತ್ತೆ. ಮುಚ್ಚ ಕರ್ಣ ಬಾಯಿ. ಭಂಡನೇ ಸಂಜಯನು ಲೋಕದ ಭಂಡ ನೀನೆಲೆ ಕರ್ಣ. ಅವನು ಭಂಡ ಆದ್ರೆ ನೀನು ಲೋಕದ ಭಂಡ. ಏನು ಮಾತಾಡ್ತಿ ಕರ್ಣ ನೀನು? ನಿನಗ ಪಾಂಡವರ ಪರ್ಯಂತವೇ ನಿನಗವರ ಸೇನೆಯಲ್ಲಿ ಗಂಡನೊಬ್ಬನು ಸಾಕು. ಹೆದರುವೆ ಗಂಡು ಗರ್ವದ ಮಾತ ನಿನ್ನನು ದಿಂಡುವರಿವನು ಮುನಿದೊಡೆ ಅರ್ಜುನನೆಂದನ ಭೀಷ್ಮ. ಎಲ್ಲ ಪಾಂಡವರ ಹೆಸರೆಲ್ಲ ಯಾಕೆ ಹೇಳ್ತೀಯಲ್ಲಿ? ಕೆಲಸಕ್ಕೆ ಬರ್ದೋನೆ ಅರ್ಜುನನನ್ನ ಎದುರು ಸಾಕು. ನಿನ್ನ ನಡೆಬಾರ ಏನು ಬೇಕೋ ಮಾಡಿಬಿಡ್ತಾನ ಅವನು ನಿನಗೆ. ಏನು ಬೊಗಳ್ತೀಯ ನೀನು? ದುರ್ಯೋಧನ, ಕುಲ್ಲನಿವನಿ ಕರ್ಣನಿವನಲ್ಲಿ ಬಲ್ಲಿದನು ತಾನೆಂದು ದಿಟವಿವನಲ್ಲಿ ನಂಬುಗೆ ಮಾಡದಿರು ಮರುಳೇ ಮಹೀಪತಿಯೇ. ದುರ್ಯೋಧನ, ಇವನ ಮಾತು ನಂಬಿದೆ ಅಂದ್ರೆ ಕೆಟ್ಟ ಹಾಳು ಮುಂಡೈಕೊಂಡು ಹೋಗ್ತೀನಿ ನೀನು. ಇವನ ಮಾತು ಮಾತ್ರ ನಂಬಬೇಡ. ಇಲ್ಲಿ ನೋಡರ್ಜುನಗೆ ಪಡಿನರರಲ್ಲಿ ನಿರ್ಜರರಲ್ಲಿ ಪನ್ನಗರಲ್ಲಿ ಕೈವಾರಿಗಳೇ ನಾವಿನ್ನ ಎಂತೆಂತನ ಭೀಷ್ಮ. ದೇವದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿಯಾಗಿ ಯಾವನು ಇಡೀ 14 ಲೋಕದಲ್ಲೂ ಎದುರಿಲ್ಲ ಅಂದ್ರೆ ಇವನಿಯಾ ಪುಟ್ಟಗೋಶಿನ ಇವನು. ದ್ರೋಣಾಚಾರ್ಯ ಹೇಳ್ತಾರೆ, ಮುರಿಯದಿರು ಗಾಂಗೆಯನೆಂದುದನೆ ಪರಮ ಮಂತ್ರವು ಪಾರ್ಥನನು ಸಂಗರದೊಳಾನುವರಿಲ್ಲ ಕೇಳ ಅಮರಾಸುರಾಳಿಯಲಿ. ದುರ್ಯೋಧನ, ನಾನು ಹೇಳ್ತಿದ್ದೀನಿ, ಭೀಷ್ಮಾಚಾರ್ಯ ಹೇಳಿದ್ದು ಸರಿ. ದೇವದಾನವ 330 ಕೋಟಿ ಜನ ದೇವತೆಗಳಲ್ಲಿ ಇವನನ್ನು ಎದುರಿಸ್ತಕ್ಕಂಥವ್ರು, ಅರ್ಜುನನನ್ನು ಎದುರಿಸ್ತಕ್ಕಂಥವ್ರು ಯಾರೂ ಇಲ್ಲ. ದುರುಳರಾಡುವ ಹೊಳ್ಳು ನುಡಿಗಳು ಗರುವರ ಅಭಿಮತವಲ್ಲ ಸಂಧಿಗೆ ಕೊರಳುಗೊಳಿಸುವುದು ಉಚಿತವೆಂದು ದ್ರೋಣನರ ಎಂದನು ದ್ರೋಣನರ ಸಂಗೆ. ಸಂಧಿ ಮಾಡದೇ ಸರಿ, ಇನ್ನದಕ್ಕಿಂತ ಬೇರೆ ಉಪಾಯನೇ ಇಲ್ಲ ಅಂತ ಹೇಳಿದರಂತ ದ್ರೋಣಾಚಾರ್ಯರು. ದುರ್ಯೋಧನ ಅಂತನಂತೆ,
ಆಚಾರ್ಯ ಹುರುಳು ಗೆಡಿಸುವೆ ರಾವು ನುಡಿದೊಡೆ ಕರಗಿ ಕುಂತಿ ಮಕ್ಕಳೆಂದೊಡೆ ಹರಹಿಕೊಂಬಿರಿ ಡಿಂಬವೆಂಬಲಿ ಜೀವವದಿರಲಿ. ಬರೀ ಶರೀರ ಮಾತ್ರ ನಮ್ಮ ಹತ್ರ, ನಿಮಗೆ ಜೀವ ಅವ್ರ ಹತ್ರಿ. ಬರೀ ಪಾಂಡವ್ರನ್ನೇ ಹೊಗಳೋದು, ನಮ್ಮನ್ನು ಬೈಯೋದು, ಬೇರೆ ಇನ್ನೇನು ಕೆಲಸ ಇಲ್ಲ ನಿಮಗೆ ಆಚಾರ್ಯ. ಭರತ ಸಂತತಿಯಲ್ಲಿ ಕೆಲಬರು ಸುರರು ಕೆಲಬರು ನರರೇ, ಸಾಕಂತಿರಲಿ ಸಮರದೊಳೊಮ್ಮೆ ನೋಡೆಂದನು ಸುಯೋಧ. ಅದೆಲ್ಲ ಬಿಡ್ರಿ ಆಚಾರ್ಯ, ಯುದ್ಧನೇ ಘೋಷಣೆ ಮಾಡ್ರಿ, ಸಂಧಿಗೊಪ್ಪಲ್ಲ. ಯುದ್ಧಕ್ಕೆ ಬಂದಾಗ ಆಮೇಲೆ ನೋಡ್ರಿ ನನ್ನ ಪರಾಕ್ರಮ ಏನೋ ಅನ್ನೋದನ್ನು. ಅವಾಗ ಪಕ್ಕದ ಕೃಷ್ಣ ಇವನಿಗೆ ಧೃತರಾಷ್ಟ್ರಿಗೆ ಹೆದರಿಕೆ ಆಗಿಬಿಡ್ತು. ಬೇಡ ಮಗನೇ, ಕೃಷ್ಣರಾಯನು ರೂಢಿಸಿದ ಕಟ್ಟಾಳು ಕೆಲರಾಡುವರು ಸಾಕ್ಷಾತ್ತು ಲಕ್ಷ್ಮೀಕಾಂತ ಹರಿಯೆಂದು. ಬೇಡ ಮಗನೇ, ಅಪಾಯ ಬೇಡಪ್ಪ. ಪಾಪ ಭಯ ಇವನಿಗೆ ಧೃತರಾಷ್ಟ್ರಿಗೆ. ಪರಮಾತ್ಮ ಇದ್ದಾನೆ, ಲಕ್ಷ್ಮೀಕಾಂತ ಇದ್ದಾನೆ, ಭಗವಂತ ಇದ್ದಾನೆ, ಕೃಷ್ಣ ಇದ್ದಾನೆ, ಯಾಕೆ ಬೇಕಯ್ಯ? ಯಾವ ಟೈಮಿಗೆ ಏನು ಮಾಡಿಬಿಡ್ತಾನೋ ಆಮೇಲೆ ಹೇಳೋಕ್ಕಾಗಲ್ಲ. ಪರಮಾತ್ಮನೇ ಅವ್ರ ಕಡೆ ಇರಬೇಕಾದ್ರೆ ನಾವ್ಯಾವ ಲೆಕ್ಕ? ಕೂಡಿಕೊಂಡಿಹನವರನಾಥನು ಕೇಡನವರಿಗೆ ಹೊದ್ದಲಿಯನು. 24 ಗಂಟೆ ಯಾವಾಗೂ ಕೂಡ ಅವ್ರ ಜೊತೆಗೆ. ಕೇಡಿನೆಲ್ಲಿಂದ ಬರಬೇಕು ಅವರಿಗೆ? ನಾಡನೊಪ್ಪಿಸು ಮಗನೇ ಎಂದನು ಬೆದರಿ ಧೃತರಾಷ್ಟ್ರ. ಒಪ್ಪಿಸಿಬಿಡಪ್ಪ, ಅವ್ರ ಭೂಮಿ ಅವ್ರಿಗೆ ಕೊಟ್ಬಿಡು, ಬೇಡೇ ಬೇಡ, ಸಮಸ್ಯೆ ಸಾವಾಸನೆ ಬೇಡ ಅಂದ ಧೃತರಾಷ್ಟ್ರ. ಅವಾಗ ಇವನಂತ ದುರ್ಯೋಧನ, ಮರುಳಲ ಬೊಪ್ಪ ಅಪ್ಪ, ಎಂಥ ಮರುಳಪ್ಪ ನೀನು. ಅವರೀ ಮುರಹರನು ಹರಿಯೆಂದು ಮುನ್ನದ ನರಿಯದಿಗೆನು, ನೀವಂಜದಿರಿ ನಿಮಗಾಗದವಸಾನ. ನಿಮಗೊಬ್ಬರಿಗೆ ನೆನಪ ಗೊತ್ತಿರೋದು ಹರಿ ಅಂತ, ನನಗೆ ಗೊತ್ತಿಲ್ವೇ? ನನಗೂ ಗೊತ್ತಪ್ಪ. ಗುರು ನದಿ ಸುತ ಮುಖ್ಯರಿರಲಿ ಕುರುಕಲಗೆ ಕೇಳಹುದೇ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರಿದ್ದಾಗ ಈ ಕುರುಕುಲಕ್ಕೇನಾದರೂ ಕೇಡಾಗೋದಕ್ಕೆ ಸಾಧ್ಯವ? ಬಿಡ್ತಾರ ಅವರು? ಕೊಲುವಡೆ ಸುರಪತಿಯ ಸುರನಳವೆ ಎಂದನು, ಅಳವೆ ಎಂದನು. ಕೌರವರ ರಾಯ ಸುತನಳವೆ, ಸುರಪತಿಯ ಸುತನಳವೆ. ಇಂಥ ಪರಿಸ್ಥಿತಿ ಇದ್ದಾಗ ಅರ್ಜುನನಿಗೆ ನಮ್ಮನ್ನು ಕೊಲ್ಲಬೇಕು ಅಂತಕ್ಕಂಥದ್ದು ಶಕ್ತಿ ಎಲ್ಲಿಂದ ಬರಬೇಕು? ಸಾಧ್ಯವೇ ಇಲ್ಲ. ಭಾರ ಹೆಚ್ಚಿದೊಡರಲಿ ಭೂಮಿ ನಾರಿ ಭಿನ್ನಹ ಮಾಡಿದೊಡೆ, ದೈತ್ಯಾರಿ ವಿಜಯಂಗೈದನವನಿಗೆ ಮನುಜ ವೇಷದಲ್ಲಿ. ಭಾರ ಹೆಚ್ಚಿದೊಡೆ ಒರಲಿ ಭೂಮಿ ನಾರಿ ಭಿನ್ನಹ ಮಾಡಿದೊಡೆ. ನೋಡವನ್ನೇನು ದುರ್ಯೋಧನನ್ನೇನು ಬುದ್ಧಿವಂತ ಅನ್ಬೇಕಾ, ಮೂರ್ಖ ಶಿಖಾಮಣಿ ಅನ್ಬೇಕೋ ಅರ್ಥ ಆಗ್ತಿಲ್ಲ. ಅವ್ರ ಅಪ್ಪಗೆ ಹೇಳ್ತಾನಂತೆ, ಭೂಮಿ ಭಾರವನ್ನು ಇಳಿಸೋದಕ್ಕೋಸ್ಕರನೇ ಕಣಪ್ಪ ಹರಿ ಭೂಮಿಗೆ ಬಂದಿರೋದು. ನನ್ನಂಥ ಕೆಲಸಕ್ಕೆ ಬರೋದು ನನ್ನ ಮಕ್ಕಳು ಹುಟ್ಟುತ್ತಾರೆ ಅಲ್ಲ, ಹಂಗೆ ಹೇಳ್ದಂಗಿರುತ್ತೆ. ಹೆಂಗೆ ಮಾಡಿ ನನ್ನ ಮಕ್ಕಳನ್ನೆಲ್ಲ ಗ್ರಾಚಾರ ಬಿಡಿಸೋಣ ಅಂತ ಬಂದಿದ್ದಾನೆ ಅಂತ ಹೇಳೋ ಅರ್ಥದ ರೀತಿಯಲ್ಲಿ ಇವನು ಮಾತಾಡ್ತಿದ್ದಾನೆ. ಭಾರ ಹೆಚ್ಚಿಸದೆ ಹೊರಲಿ ಭೂಮಿನಾರಿ ಭಿನ್ನಹ ಮಾಡಿದೊಡೆ. ಭಾರ ಜಾಸ್ತಿ ಆದರೆ ಪರಮಾತ್ಮ ಬಾರಪ್ಪ, ಭಾರ ಜಾಸ್ತಿ ಆಗೋದು ಅಂದರೆ ಅನ್ಯಾಯ. ಭೂಮಿನಾರಿ ಹೊರಲಿ ಕೇಳಿದರೆ ಬಾ ಪರಮಾತ್ಮ ಅಂದರೆ ದೈತ್ಯಾರಿ ವಿಜಯಂಗೈದನವನಿಗೆ ಮನುಜ ವೇಷದಲ್ಲಿ. ಆವಾಗ ಪರಮಾತ್ಮ ಭೂಮಿಗೆ ಮನುಷ್ಯ ವೇಷದಲ್ಲಿ ಬಂದಿದ್ದಾನೆ. ಭೂರಿ ಜನನು ರಸಿದನು, ಭಯಂಕರವಾಗಿರ್ತಕ್ಕಂಥ ರಾಕ್ಷಸರನ್ನು ಕೊಂದಿದ್ದಾನೆ. ದುರ್ಯೋಧನ ಹೇಳ್ತಿದ್ದಾನೆ, ಕೈಯಾರ ಬಳಿಕ ಅರ್ಜುನನ ಕೈಯಲ್ಲಿ ಕೌರವರ ಕೊಲಿಸುವನು. ನಾವಿನ್ನಂಜಲೇಕೆಂದ ಕೈಯಾರ ಅರ್ಜುನನಿಂದ ಕೌರವರನ್ನೆಲ್ಲ ಕೊಲಿಸಿಬಿಡ್ತಾನೆ. ನಾವಿನ್ಯಾಕಾಳೋದು, ಹೆದರಬೇಕು. ಪಾಂಡವರ ಕೈಯಾಗ ನಾವು ಸಾಯೋದಂತೂ ಗ್ಯಾರಂಟಿ. ಅದೇನು ನೀರಿನಾಗ ಮುನಿಗಿದವನಿಗೆ ಚಳಿ ಏನು ಗಾಳಿ ಏನು, ತಲೆ ಕೆಡಿಸ್ಕೊಂಬೋದು ಬೇಡ. ಹೇಳ್ತಿದ್ದಾರಲ್ಲ ಆಚಾರ್ಯರು, ಕೊಂದು ಬಿಡ್ತಾನೆ ಅರ್ಜುನ ನಮ್ಮನ್ನೆಲ್ಲ ಅಂತ. ಒಳ್ಳೇದಲ್ಲ, ಅದಕ್ಕೆ ಅಲ್ಲ ಅವರೆಲ್ಲ ಬಂದಿರೋದು. ನರನಾರಾಯಣ ಕಾವನಾತನೆ ಕೊಲುವನಾತನೆ ಸಾವನಾತನ ಕೈ ಬಾಯಲಿ ನೀವು ಪಾಂಡವರೊಡನೆ ಸುಖದಲ್ಲಿ ರಾಜ್ಯವಾಳುವುದು ಸಾವನಾಂಜಿದೊಡೆ. ಬದುಕುವ ನೀವು ಚಿಂತಿಸಲೇಕೆ ನಿಮ್ಮನು ಕಾವನೈ ಕರುಣದಲ್ಲಿ ಗದುಗಿನ ವೀರನಾರಾಯಣ. ಕಾವನೈ ಕರುಣದಲ್ಲಿ ಗದುಗಿನ ವೀರನಾರಾಯಣ. ಎಂಥ ಮಾತು ಹೇಳ್ತಾನೆ. ಕಾಪಾಡೋನು ಅವನೇ, ಕೊಲ್ಲೋನು ಅವನೇ. ನಾನು ಸಾವಿನಾತನ ಕೈಯ ಬಾಯಲ್ಲಿ. ನನಗೆ ಗೊತ್ತಪ್ಪ ನಾನು ಯಾತಕ್ಕೆ ಹುಟ್ಟಿದ್ದೀನಿ ಅಂತ, ನಿಮಗೆ ಗೊತ್ತಿಲ್ಲ ನೀವು ಯಾಕೆ ಹುಟ್ಟಿದ್ದೀರಿ ಅಂತ. ಆತನ ಕೈಯಲ್ಲಿ ಜಟಾಪಟಿ ಹಿಡಿದು ಯುದ್ಧ ಮಾಡಿ
ಸತ್ರೆ ನನಿ ಮುಕ್ತಿ ಸಾವೆನಾತನ ಕೈ ಬಾಯಲಿ ನೀವು ಪಾಂಡವರೊಡನೆ ಸುಖದಲ್ಲಿ ರಾಜ್ಯವಾಳುವುದು. ನಾನು ಯಾವಾಗ ಸತ್ತು ಬಿಡ್ತೀನೋ ನಿಮಗೆ ಅಡ್ಡಿ ಇಲ್ಲ, ನೀವು ಪಾಂಡವರ ಜೊತೆಗೆ ಆರಾಮಾಗಿ ಸುಖವಾಗಿದ್ದು ಬಿಟ್ರೆ ಆಯ್ತಷ್ಟೇ. ಸಾವನಾನಂಜದೊಡೆ ಬದುಕುವ ನೀವು ಚಿಂತಿಸಲೇಕೆ. ಸಾಯೋ ನಾನೇ ಹೆದರ್ಕೊಂಡಿಲ್ಲ, ಬದುಕೋರು ನಿಮಗೆ ಯಾಕಪ್ಪ ಹೆದರಿಕೆ? ನಿಮ್ಮನು ಕಾವನೈ, ಯಾಕೆ ಅಂದರೆ ನಿಮ್ಮನು ಕಾವನೈ ಕರುಣದಲ್ಲಿ ಗದುಕಿನ ವೀರನಾರಾಯಣ. ನಾನು ಸತ್ತ ಮೇಲೆ ನಿಮ್ಮನ್ನು ಪರಮಾತ್ಮ ಸಮಾಧಾನವಾಗಿ ಸುಖವಾಗಿ ಕಾಪಾಡ್ತಾನಪ್ಪ, ನೀವ್ಯಾಕೆ ಯೋಚನೆ ಮಾಡ್ತೀರಿ ಅಂತ ದುರ್ಯೋಧನ ಹೇಳಿದಂತೆ, ಮೂರ್ಖರಿಗೆ ಬುದ್ಧಿಯನ್ನು ನೂರ್ಕಾಲ ಹೇಳಿದರು, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಹೇಳಿಬಿಟ್ಟು ಸರ್ವಜ್ಞ ಮುನಿಗಳು ಹೇಳಿದ್ದಾರೆ ಅಂದಾಗ ಇಂಥ ಮೂರ್ಖರಿಗೆ ಏನು ಮಾಡೋದು? ಮೂಢೋ ಮೂರ್ಖೋ ಗಾರ್ಧಪೋ ಏಕರಾಶಿ ಅಂತ. ಮೂರ್ಖರು ಕತ್ತಿಗಳು ಒಂದೇ ರಾಶಿ ಒಳಗೆ ಹುಟ್ಟಿದವಂತೆ, ರಾಶಿ ಭೇದನೇ ಇಲ್ಲ ಅಂತ. ಆ ರೀತಿ ದುರ್ಯೋಧನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾನೆ. ಅವನು ಅಪ್ಪಿತಪ್ಪಿ ಮಾತಾಡಿದರೂ ಕೂಡ ಅದರಲ್ಲಿ ಅರ್ಥ ಇದೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಏಕೆಂದರೆ ಮುಂದಿನ ಕಲಿಪುರುಷನೇ ದುರ್ಯೋಧನ ಅಂತ ಹೇಳಿದ್ದಾರೆ ಯಾರೋ ಪುಣ್ಯಾತ್ಮರು. ದುರ್ಯೋಧನದಿಂದನೇ ಕಲಿ ಯುಗ ಪ್ರಾರಂಭ ಆಯಿತು ಅನ್ನೋ ಲೆಕ್ಕಾಚಾರ. ಆದ್ದರಿಂದ ಈ ಒಂದು ಸಂಧಿಯನ್ನು ನಾವು ಇಲ್ಲಿಗೆ ಸಮಾಪ್ತಿ ಮಾಡ್ತಕ್ಕಂಥ ಸಮಯ ಬಂದಿದೆ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.